ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನೋಡಿ ಇವತ್ತು ರವೆ ಸಜ್ಜಿಗೆ ಹೋಳಿಗೆ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡ್ತಾರೆ ಅನ್ನೋದು ತೋರಿಸ್ಕೊಡ್ತೀನಿ ನೋಡ್ರಿ. ಒಂದು ಗ್ಲಾಸ ರವೆ ತೊಗೊಂಡಿನಿ ನೋಡ್ರಿ. ಒಂದು ಗ್ಲಾಸ್ ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಚೆನ್ನಾಗಿ ಎಷ್ಟು ಕಲರ್ ಬಂತು ಅಷ್ಟು ಟೇಸ್ಟ್ ಬರ್ತಾವ್ರಿ ಹೋಳಿಗೆ. ಅದಕ್ಕೆ ಏನು ಮಾಡಬೇಕು, ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ಹುರ್ಕೊಂಡೆ ಅಷ್ಟು ಟೇಸ್ಟ್ ಚಲೋ ಬರ್ತಾವೆ ಹೋಳಿಗೆ. ಹಾಗಾಗಿ ಏನು ಮಾಡ್ಬೇಕು ರೀ, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಚಲೋ ಕಮ್ಮಾಗಿ ಹುರ್ಕೋಬೇಕು ನೋಡ್ರಿ. ಹುರ್ಕೊಂಡು ಇಟ್ಕೋಬೇಕು ರೀ. ಈ ಥರ ನೋಡ್ರಿ, ನಾ ಯಾವ ಥರ ಹುರ್ತೀನಿ ನೋಡ್ರಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇದು ಒಂದು ರವೆ ಗ್ಲಾಸ್ ತೊಗೊಂಡು ಒಂದು ಗ್ಲಾಸ್ ರವೆ ತೊಗೊಂಡಿನಿ ನೋಡ್ರಿ. ತೊಗೊಂಡು ಈ ಥರ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಲತ್ತೀನಿ ನೋಡ್ರಿ. ಈ ಥರ ಹುರ್ಕೋಬೇಕು ನೋಡ್ರಿ. ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಇವರು ಎಣ್ಣೆ ಸಜ್ಜಿ ಎಣ್ಣೆ ಹೋಳಿಗೆ ಅಂತ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ನಮ್ಮ ಕಡೆ ರವೆ ಸಜ್ಜಿ ಹೋಳಿಗೆನೂ ಅಂತಾರೆ ಮತ್ತು ಎಣ್ಣೆ ಹೋಳಿಗೆನೂ ಅಂತಾರೆ ರೀ. ತಿನ್ನಕ್ಕೆ ಭಾರಿ ಟೇಸ್ಟ್ ಇರ್ತಾವೆ ನೋಡ್ರಿ. ನಮಗಂತೂ ಭಾಳ ಇಷ್ಟ ಇದು ನೋಡ್ರಿ. ನಮ್ಮ ಮನೆ ದೇವ್ರಿಗೆ ನಿವೇದಿ ಮಾಡಬೇಕಿತ್ತು. ನಿವೇದಿ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ನಾವು ಮಾಡ್ಬೇಕಂಥೇಳಿ ಮಾಡಿದ್ದೀನಿ ನೋಡ್ರಿ. ನಮ್ಮ ಮನೆ ದೇವ್ರಿಗೆ ನಿವೇದಿ ತೋರಿಸ್ಬೇಕಾಗ್ತದೆ. ಹಾಗಾಗಿ ಇದು ಮಾಡಿದ್ದೀನಿ ನೋಡ್ರಿ. ಎಣ್ಣೆ ಹೋಳಿಗೆ ಮಾಡೀನಿ. ಮತ್ತು ಅದಕ್ಕೆ ಚಲೋ ಹುರ್ಕೊಂಡಿನಿ ನೋಡ್ರಿ. ಈ ಥರ ಕೆಂಪು ಹುರ್ಕೊಂಡು ಇಟ್ಕೊಂಡು ಮತ್ತು ಇದರ ಬೆಲ್ಲ ಬೇಕಾದ್ರೆ ಬೆಲ್ಲನೂ ಹಾಕೋಬೇಕಾದ್ರೆ, ಸಕ್ಕರೆ ಬೇಕಾದ್ರೆ ಸಕ್ಕರೆನೂ ಹಾಕೋಬೋದು ನೋಡ್ರಿ. ನಾನು ನೋಡ್ರಿ ಈ ಥರ ಸಕ್ಕರೆ ಬೆಲ್ಲ ಹಾಕ್ಕೊಂಡಿನಿ ನೋಡ್ರಿ. ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಭಾಳ ಚಲೋ ಬರ್ತದೆ ರೀ. ಹಾಗಾಗಿ ಏನು ಮಾಡೀನಿ, ಬೆಲ್ಲ ಹಾಕಿನಿ ನೋಡ್ರಿ. ಬೆಲ್ಲನೂ ಜಾಸ್ತಿ ಹಾಕ್ಲಿಕ್ಕೆ ಬರಲ್ಲ ರೀ. ಇದು ಕಡಿಮೆನೇ ಹಾಕಬೇಕು. ಯಾಕಂದ್ರೆ ಜಾಸ್ತಿ ಹಾಕಿದ್ವಿ ಅಂದ್ರೆ ರುಚಿ ಜಾಸ್ತಿ ಆಯ್ತಂದ್ರೆ ಏನಾಗ್ತಾವೆ ರೀ, ಎಣ್ಣೆ ಹೋಳಿಗೆ ಒಡಿತಾವೆ ರೀ. ಒಡೆದು ಹಿಂಗೆ ಒಳಗಿಂದೆಲ್ಲ ಸಜ್ಜಿಗೆ ಎಲ್ಲ ಹೊರಗೆ ಬರ್ತವೆ ರೀ. ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಇದು ಬೆಲ್ಲ ಸ್ವಲ್ಪ ಹಾಕ್ಕೋಬೇಕು ರೀ. ಸಾರಿ, ಎಣ್ಣೆ ಎಲ್ಲ ನಾನು ಬೆಲ್ಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕು ನೋಡ್ರಿ. ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಈ ಥರ ನಾನು ಮಿಕ್ಸಿ ಮಾಡ್ಕೊಂಡಿನಿ. ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಎಲ್ಲ ಕಲಿಸ್ಕೋಬೇಕು. ಬೆಲ್ಲ ಒಳಗಿರಲ್ದಂಗೆ ನೋಡ್ಕೋಬೇಕು. ಎಲ್ಲ ಚೆನ್ನಾಗಿ ಕೆಳಗೆ ಮೇಲೆ ಮಾಡ್ಕೋಬೇಕು ನೋಡ್ರಿ. ಈ ಥರ ಮಾಡಿಕೊಂಡು ಇಟ್ಕೋಬೇಕು ನೋಡ್ರಿ. ಈ ಥರ ಮತ್ತು ಬೆಲ್ಲ ನೋಡ್ರಿ ಸ್ವಲ್ಪ ಕಡಿಮೆ ಹಾಕ್ರಿ ನೋಡ್ರಿ. ಯಾವಾಗೂ ಹಾಕೋತ್ನಾಗ ಏನು ಮಾಡಿರಿ, ಬೆಲ್ಲ ಕಡಿಮೆ ಹಾಕ್ರಿ. ಮತ್ತು ನಾನು ಏನು ಮಾಡೀನಿ ರೀ, ಸ್ವಲ್ಪ ಕೊಬ್ಬರಿ ಹಾಕೀನಿ ನೋಡ್ರಿ. ನಮ್ಮ ಮನ್ಯಾಗ ಕೊಬ್ಬರಿ ಇತ್ತು, ಕೊಬ್ಬರಿ ತುರಿದಿಟ್ಟಿಂದಿತ್ತು. ಅದನ್ನು ಅದ್ರಾಗೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಟ್ಕೊಂಡು ಇದ್ರಾಗೆ ಎಲ್ಲ ಮಿಕ್ಸಿ ಮಾಡ್ಕೊಂಡಿನಿ ರೀ. ಬೆಲ್ಲ ಮತ್ತು ಕೊಬ್ಬರಿ ಅಂದ್ರೆ ಕೊಬ್ಬರಿ ಹಾಕಿದ್ರೆ ಏನಾಗ್ತದೆ ರೀ, ಟೇಸ್ಟ್ ಬರ್ತಾವೆ. ಮತ್ತು ಎಣ್ಣೆ ಹೋಳಿಗೆನೂ ಮೆತ್ತಗೆ ಆಗ್ತಾವೆ ರೀ. ಹಾಗಾಗಿ ನಾನು ಏನು ಮಾಡ್ಕೊಂಡಿನಿ ರೀ, ಕೊಬ್ಬರಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ. ಈ ಥರ ಮಿಕ್ಸಿ ಮಾಡ್ಕೊಂಡು ಅದನ್ನು ಇದರೊಳಗೆ ಮಿಕ್ಸ್ ಮಾಡೀನಿ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಅಂದ್ರೆ ಕೊಬ್ಬರಿನೂ ಎಲ್ಲ ಇದ್ರೊಳಗೆ ಕುಡ್ಕೋಬೇಕು ರೀ. ಹಾಗಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಕೈ ಆಡಿಸಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಮಾಡ್ಕೊಂಡಿನಿ ನೋಡ್ರಿ. ರೆಡಿ ಐತೆ ನೋಡ್ರಿ. ಕೈಗೆ ಇದ್ರಾಗ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ. ಉಪ್ಪು ಹಾಕ್ಬೇಕು. ನಿಮ್ಮ ರುಚಿ ಎಷ್ಟು ಬೇಕೋ ಅಷ್ಟು ಹಾಕೋರಿ. ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ರಿ, ಸ್ವಲ್ಪ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ರಿ. ಇದು ಸೋಪ್ ಅಂತ ಇರ್ತದಲ್ರಿ, ತಿಂತೀವಿ ನೋಡ್ರಿ. ಊಟ ಆದಮೇಲೆ ಸೋಪ್ ಇರ್ತದಲ್ಲ, ಮಿಕ್ಸಿ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕಿ ನೋಡ್ರಿ. ಮತ್ತು ಇಲೈಚಿ ಹಾಕಿನಿ ನೋಡ್ರಿ. ಸ್ವಲ್ಪ ಇಲೈಚಿನೂ ಹಾಕಿದ್ರೆ ಟೇಸ್ಟ್ ಬರ್ತದೆ ರೀ. ಹಾಗಾಗಿ ಇಲೈಚಿ ಹಾಕಿನಿ ನೋಡ್ರಿ. ಎರಡು ಹಾಕ್ಕೊಂಡು ಮತ್ತು ಈಗೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಅಂದ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ರೀ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಒಂದು ಗ್ಲಾಸ ನೀರು ತೊಗೊಂಡಿನಿ ನೋಡ್ರಿ. ಗರಂ ಮಾಡ್ಕೊಂಡಿನಿ. ಗ್ಲಾಸ್ ನೀರು ಗರಂ ಮಾಡ್ಕೊಂಡು ಇಟ್ಕೊಂಡಿನಿ. ಸ್ವಲ್ಪ ಉಗುರು ಹೆಚ್ಚಿಗೆ ನೀರು ಗರಂ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಈ ಥರ ಇಟ್ಕೊಂಡು ಬಿಸಿ ಮಾಡ್ಬೇಕು ರೀ. ನೀರು ಬಿಸಿ ಮಾಡ್ಕೊಂಡು ಇಟ್ಕೊಂಡು ಇದ್ರಾಗ ಸ್ವಲ್ಪ ನೀರು ಹಾಕೋತ ಮಾಡ್ಬೇಕು ರೀ. ಚೆನ್ನಾಗಿ ಕಲಿಸ್ಕೋಬೇಕು ನೋಡ್ರಿ. ಈ ಥರ ಸ್ವಲ್ಪ ನೀರು ಬೇಕು ನೋಡ್ರಿ. ಜಾಸ್ತಿ ನೀರು ಹಾಕಿದ್ರೆ ಮತ್ತೆ ಎಲ್ಲ ಹಾಕ್ತೀವಿ ರೀ, ಇದು ಸಡಿಲಾಯ್ತು ಅಂದ್ರೆ ಏನೂ ಕೆಲ್ಸಕ್ಕೆ ಬರೋದಿಲ್ಲ ರೀ. ಹಾಗಾಗಿ ಏನು ಮಾಡಬೇಕು, ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಾಸ್ಕೋಬೇಕು. ಅದಕ್ಕೆ ಕಲಿಸ್ಕೋಬೇಕು ನೋಡ್ರಿ. ಈ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಸ್ವಲ್ಪ ನೀರು ಹಾಕಿ ನೋಡ್ರಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ಕಲಿಸ್ಕೊಡ್ರಿ. ಇದು ಕಲಿಸಿ ಇಟ್ಕೋಬೇಕು ನೋಡ್ರಿ. ಈ ಥರ ಚಲೋ ಕಲಿಸ್ಕೊಂಡು ಇಟ್ಕೊಂಡ್ರೆ ಈ ಥರ ಮಾಡ್ಕೋಬೇಕು ನೋಡ್ರಿ. ಈ ಥರ ಇಟ್ಕೊಂಡೆ ಅಂದ್ರೆ ಮತ್ತು ಮರುದಿವ್ಸ ಬೇಕಾದ್ರೂ ಸ್ವಲ್ಪ ಬಿಸಿನೀರು ಬೇಕಾದ್ರೆ ಬಿಸಿನೀರು ಹಚ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮೊದಲು ಅದಕ್ಕೆ ಚಲೋ ಮಾಡ್ಕೊಂಡು ಒಂದು ದಿವ್ಸ ನೆನೆಯಕ್ಕೆ ಇಡ್ಬೇಕು ರೀ. 1 ದಿವಸ 2 ದಿವಸ ನೆನೆಯಕ್ಕೆ ಇಡ್ಬೇಕು ರೀ. ನೆನೆಯಕ್ಕೆ ಇಟ್ಟೇವು ಅಂದ್ರೆ ಏನಾಗ್ತದೆ ರೀ, ಚಲೋ ಸಜ್ಜಿಗೆದು ಏನಾಗ್ತದೆ ರೀ, ಇದು ಚಲೋ ನೆನೀತದೆ ರೀ. ಹಾಗಾಗಿ ಎಷ್ಟು ನೆನೀತು ಅಷ್ಟು ಚಲೋ ನೋಡ್ರಿ. ಈಗ ನೋಡ್ರಿ, ನಾ ಹೆಂಗೆ ನಾದ್ಕೋಬೇಕಂತ ತೋರಿಸ್ಲತ್ತೀನಿ ನೋಡ್ರಿ. ಗೋಧಿ ಹಿಟ್ಟು ತೊಗೊಂಡಿನಿ ನೋಡ್ರಿ. ಗೋಧಿ ಹಿಟ್ಟು ತೊಗೊಂಡು ಈ ಥರ ಜರಡಿ ಹಿಡ್ಕೊಂಡು ಇದ್ರಾಗ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ಬೇಕು ರೀ. ಕಡ್ಲೆ ಹಿಟ್ಟು ಹಾಕಿದ್ರೆ ಅಷ್ಟು ಟೇಸ್ಟ್ ಚಲೋ ಆಯ್ತವೆ ರೀ. ಹಾಗಾಗಿ ಏನು ಮಾಡಬೇಕು, ಕಡ್ಲೆ ಹಿಟ್ಟು ಹಾಕಿನಿ ರೀ. ಸ್ವಲ್ಪ ಕಡ್ಲೆ ಹಿಟ್ಟು ಹಾಕಿ ಮತ್ತು ಎಣ್ಣೆ ಮತ್ತು ಉಪ್ಪು ಹಾಕಿ ನಾದ್ಕೊಂಡು ಇಟ್ಟಿನಿ ನೋಡ್ರಿ. ಈ ಥರ ನಾದಿಡಬೇಕು. ಇಟ್ಕೊಂಡಿಟ್ಟು ಅಂದರೆ ಚೆನ್ನಾಗಿ ಹಿಟ್ಟು ಮೆತ್ತಗೆ ನಾದ್ಕೋಬೇಕು ರೀ. ಮೆತ್ತಗೆ ನಾದ್ಕೊಂಡಷ್ಟು ಟೇಸ್ಟ್ ಚಲೋ ಬರ್ತಾವೆ. ಅದು ಸಜ್ಜಿಗೆದು ಕಣಕ ಹೆಂಗದ ನೋಡ್ಕೋಬೇಕು ರೀ. ನೋಡಿಕೊಂಡು ನಾದ್ಕೋಬೇಕು ರೀ ಹಿಟ್ಟು. ಅದು ಸ್ವಲ್ಪ ಗಟ್ಟಿ ಮಾಡಬೇಕು, ಅಳಸಿದ್ರೆ ಮಾಡ್ಕೋಬೇಕು ರೀ. ಈ ಥರ ಮಾಡ್ಕೋಬೇಕು. ಈ ಥರ ನಾದಿಟ್ಟು ನೋಡ್ರಿ. ಹಿಟ್ಟು ಚಲೋ ನೆನಿಬೇಕು. ಅದನ್ನು 2 ದಿವಸ ಆಯ್ತು ನೆನೆಯಕ್ಕೆ ಇಟ್ಟಿದ್ದಿರ್ತದಲ್ಲ ರೀ ಸಜ್ಜಿಗೆದು. ಅದು ಹೆಂಗಾಗ ನೋಡಿಕೊಂಡು ಆ ಥರ ಇದನ್ನು ಹಿಟ್ಟು ನಾದ್ಕೋಬೇಕು ರೀ. ಈ ಥರ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ನಾದ್ಕೊಂಡು ನೋಡ್ರಿ. ಈ ಥರ
ನಾದಿಟ್ಕೊಂಡು ಇವಾಗ ಎಣ್ಣೆ ಹೋಳಿಗೆ ಮಾಡ್ತಾಯಿದ್ದೀನಿ ನೋಡಿರಿ. ಈ ಥರ ಮಾಡಿಕೊಂಡು ಕಡೆಯದಾಗ ಎಣ್ಣೆ ಹಾಕಿಟ್ಟಿನಿ ರೀ. ಎಣ್ಣೆ ಹಾಕಿಟ್ಟು ಕರಿಲತ್ತೀನಿ ನೋಡಿರಿ. ಈ ಥರ ಕರಿಬೇಕಲ್ರಿ. ನಿಮಗೆ ಸ್ವಲ್ಪ ಕೆಂಪಗೆ ಬೇಕಾದ್ರೆ ಕೆಂಪಗೆ ಕರ್ಕೋರಿ, ಮತ್ತು ಇಲ್ಲಾಂದ್ರೆ ಸ್ವಲ್ಪ ಬೆಳ್ಳಗೆ ಬೇಕಂದ್ರೆ ಬೆಳ್ಳಗೆ ಕರ್ಕೋರಿ. ಯಾಕಂದ್ರೆ ಕೆಂಪಗಿದ್ರೆ ಟೇಸ್ಟ್ ಹತ್ತವ್ರಿ. ಹಾಗಾಗಿ ನಾನು ಏನು ಮಾಡೀನಿ ರೀ, ಕೆಂಪಗೆ ಕರ್ಕೊಂಡಿನಿ ನೋಡಿರಿ. ಇದು ಅವಾಗೆ ಕೆಂಪಗೈತೆ ನೋಡಿರಿ. ಎಣ್ಣೆ ಚಲೋ ಗರಮ್ ಆಗ್ಯದ. ಹಾಗಾಗಿ ಇದೇನೈತೆ ರೀ, ಎಣ್ಣೆದಾಗ ಚಲೋ ಕರ್ಕೊಂಡಿನಿ ನೋಡಿರಿ. ಇದು ಮತ್ತೊಂದು ಮಾಡ್ಲತ್ತೀನಿ ನೋಡ್ರಿ. ಇದು ಮತ್ತೊಂದು ತುಂಬ್ಲತ್ತೀನಿ ನೋಡ್ರಿ. ಹೋಳಿ ತುಂಬಿಕೊಂಡು ಈ ಥರ ಮಾಡ್ಕೋಬೇಕು ನೋಡಿರಿ. ಈ ಥರ ಮಾಡ್ಕೊಂಡು ಇಟ್ಕೊಂಡು ಹೋಳಿಗೆ ಯಾವ ಥರ ಮಾಡ್ತೀವಲ್ರಿ ಅದೇ ಥರ ಇದನ್ನು ಎಣ್ಣೆ ಹೋಳಿಗೆ ಮಾಡ್ಬೇಕು ರೀ. ಎಣ್ಣೆ ಹೋಳಿಗೆ ಅಂದರೆ ಎಣ್ಣೆದಾಗ ಕರಗಿಸ್ತೇವಲ್ರಿ, ಅದಕ್ಕೆ ಎಣ್ಣೆ ಹೋಳಿಗೆ ಮಾಡ್ಕೋಬೇಕು ರೀ. ಈ ಥರ ಎಲ್ಲ ಲಟ್ಟಿಸ್ಕೋಬೇಕು ರೀ. ಇಟ್ಕೊಂಡು ಈ ಥರ ಮಾಡಿದ್ದೀನಿ ನೋಡಿ. ಮಾಡ್ಕೊಂಡು ಇಟ್ಕೊಂಡು ಈಗ ಎಣ್ಣೆದಾಗ ಹಾಕಿ ಕರಗಿಸ್ಕೋಬೇಕು ರೀ. ತುಂಬ ಟೇಸ್ಟ್ ಹತ್ತವ್ರಿ. ನಮಗಂತೂ ಭಾಳ ಇಷ್ಟ ಅವ ಇವು. ನೀವು ಮಾಡಿ ನೋಡಿರಿ. ನಮ್ಮ ಕಡೆ ಅಂತೂ ಮಾಡ್ತಾರೆ ನೋಡಿರಿ. ಮನೆ ದೇವರಿಗೆ ನೈವೇದ್ಯ ಮಾಡೋದಿದ್ರೆ ಈ ಥರ ಮಾಡ್ತಾರೆ. ಇದಕ್ಕೆ ಎಣ್ಣೆ ಹೋಳಿಗೆ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ನನಗೆ. ನಾವಂತೂ ಎಣ್ಣೆ ಹೋಳಿಗೆ ಅಂತ ಮಾಡ್ತೀವಿ ರೀ. ನೋಡಿರಿ ಇದು ಹೆಂಗದೆ ನೋಡಿಕೊಂಡು ನಂಗೆ ಹೇಳ್ರಿ, ಕಾಮೆಂಟ್ ಮಾಡಿರಿ. ಮತ್ತು ಟೇಸ್ಟ್ ಹೆಂಗಾಗ್ಯಾವ ಅನ್ನೋದು ಮಾಡಿ ತೋರಿಸ್ತೀನಿ. ಮಾಡ್ಕೊಂಡು ನೋಡಿರಿ, ತಿಂದು ನೋಡಿರಿ. ನಾನು ನೋಡಿರಿ 2-3 ಈ ಥರ ಕರಗಿಸಿಟ್ಟಿನಿ ನೋಡಿರಿ. ಕರಗಿಸಿಟ್ಕೊಂಡು ಸ್ವಲ್ಪ ಬೆಳ್ಳಗೆ ಬೇಕಾದ್ರೆ ಬೆಳ್ಳಗೆ ಮಾಡ್ಕೊರಿ, ಮತ್ತು ಸ್ವಲ್ಪ ಕೆಂಪಗೆ ಬೇಕಾದ್ರೆ ಕೆಂಪಗೆ ಮಾಡ್ಕೊಬೋದು ನೋಡಿರಿ. ಈ ಥರ ಮಾಡ್ಕೊಂಡು ತಿಂದು ನೋಡಿರಿ. ಟೇಸ್ಟ್ ನೋಡಿರಿ ಹೆಂಗಾಗ್ಯದ ಹೆಂಗಿಲ್ಲ ಅಂತ ಹೇಳ್ರಿ. ಚಲೋ ಉಬ್ತಾವ್ರಿ, ಮೆತ್ತಗೂ ಆಗ್ತಾವೆ, ಕ್ರಿಸ್ಪಿ ಆಗ್ತಾವೆ. ತಿನ್ಲಕ್ಕೂ ಭಾಳ ಟೇಸ್ಟ್ ಇರ್ತಾವೆ ರೀ. ಮ್ಯಾಲೆ ಸ್ವಲ್ಪ ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಹಚ್ಕೊಬೇಕು ನೋಡಿರಿ. ಭಾಳ ಸೂಪರ್ ಆಗ್ತದೆ ತಿನ್ಲಕ್ಕ. ನಿಮ್ಮ ಕಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆ ಕಡೆ ಎಲ್ಲ. ಬಟ್ ನಮ್ಮ ಕಡೆ ಅಂತೂ ಮಾಡ್ತಾರೆ. ಇದು ಎಣ್ಣೆ ಹೋಳಿಗೆ ಅಂತ ಮಾಡ್ತಾರೆ ನೋಡಿರಿ. ಈ ಥರ ರೆಡಿ ಮಾಡಿದ್ದೀನಿ ನೋಡಿರಿ. ಸೂಪರಾಗಿದೆ ನೋಡಿರಿ. ನೀವು ಮಾಡಿ ನೋಡಿರಿ, ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಈ ಥರ ಸಜ್ಜಿಗೆ ಅದ ನೋಡಿರಿ. ಸಜ್ಜಿಗೆ ಮಾಡಿಟ್ಟಿನಿ ನೋಡಿರಿ. ಈ ಥರ ಹಿಟ್ಟದ ನೋಡಿರಿ. ಕೈಯಲ್ಲಿ ಎಣ್ಣೆ ಹೋಳಿಗೆ ಮಾಡಿಟ್ಟೀನಿ.